ಹಲೋ ಸ್ನೇಹಿತರೆ, ಹೇಗಿದ್ದೀರಿ? ಸದಾ ಹಸಿರು ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಾರದ ಇಂಗ್ಲಿಷ್ ಲರ್ನಿಂಗ್ ವಿಡಿಯೋದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ನೋಡೋಣ. ರೈಟ್, ಅದಕ್ಕಿಂತ ಮುಂಚೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ನಿಮಗೆ ಟೆಸ್ಟ್ ಯುವರ್ ನಾಲೆಡ್ಜ್ ಒಂದಷ್ಟು ಕ್ವಶನ್ ಗಳನ್ನ ಕೊಟ್ಟಿದ್ದೆ. ಅದರ ಉತ್ತರಗಳನ್ನು ನೋಡೋಣ. ನಂತರ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಕಲಿಯೋಣ. ರೈಟ್, ಫಸ್ಟ್ ಕ್ವಶನ್ ಆಗಿತ್ತು, ವಿ ಯೂಸ್ ಡ್ಯಾಶ್ ಟೆನ್ಸ್ ಟು ಸೇ ಹೌ ಲಾಂಗ್ ಫಾರ್ ಅನ್ಫಿನಿಶ್ಡ್ ಆಕ್ಷನ್ಸ್ which started in the past and continue to the present. So ಸರಿಯಾದ ಉತ್ತರ ಆಗಿತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೆಕೆಂಡ್ ಕ್ವಶನ್ ಆಗಿತ್ತು, ಐ ಡ್ಯಾಶ್ ರೀಡಿಂಗ್ ಅ ಲಾಟ್ ರೀಸೆಂಟ್ಲಿ. ಸೊ ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ಹ್ಯಾವ್ ಬೀನ್ ಫಿಲ್ ಮಾಡಿದ್ರೆ ಐ ಹ್ಯಾವ್ ಬೀನ್ ರೀಡಿಂಗ್ ಅ ಲಾಟ್ ರೀಸೆಂಟ್ಲಿ ಅನ್ನೋದು ಸರಿಯಾದ ಉತ್ತರ. ರೈಟ್, ಥರ್ಡ್ ಕ್ವಶನ್ ಆಗಿತ್ತು, ಇಟ್ ಡ್ಯಾಶ್ ರೇನಿಂಗ್ ಸೊ ದ ಪೇವ್ಮೆಂಟ್ ಈಸ್ ವೆಟ್. ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ಹ್ಯಾಸ್ ಬೀನ್ ಅಂತ ಫಿಲ್ ಮಾಡಿದ್ರೆ ಇಟ್ ಹ್ಯಾಸ್ ಬೀನ್ ರೇನಿಂಗ್ ಸೊ ದ ಪೇಮೆಂಟ್ ಈಸ್ ವೆಟ್ ಅನ್ನೋದು ಸರಿಯಾದ ಉತ್ತರ. ರೈಟ್, ಫೋರ್ತ್ ಕ್ವಶನ್ ಆಗಿತ್ತು, ಡ್ಯಾಶ್ ಓಪನ್ ದ ಬ್ರಾಕೆಟ್ ಹ್ಯಾವ್ ಫಾರ್ಮ್ ಪ್ಲಸ್ ಥರ್ಡ್ ಪರ್ಸನ್ ಪ್ಲೂರಲ್ ಕ್ಲೋಸ್ ದ ಬ್ರಾಕೆಟ್ ಬೀನ್ ಡೂಯಿಂಗ್ ದೇರ್ ಹೋಮ್ವರ್ಕ್. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ನೀವು ಹ್ಯಾವ್ ಫಾರ್ಮ್ ಬಳಸಬೇಕಾಗಿತ್ತು, ಅದ್ರ ಜೊತೆಗೆ ಥರ್ಡ್ ಪರ್ಸನ್ ಪ್ಲೂರಲ್ ನ ಬಳಸಬೇಕಾಗಿತ್ತು. ಸೊ ಹ್ಯಾವ್ ಫಾರ್ಮ್ ಇಲ್ಲಿ ಹ್ಯಾವ್ ಆಗುತ್ತೆ, ಥರ್ಡ್ ಪರ್ಸನ್ ಪ್ಲೂರಲ್ ದೇ ಆಗುತ್ತೆ. ಸೊ ಸರಿಯಾದ ಉತ್ತರ ಹ್ಯಾವ್ ದೇ ಬೀನ್ ಡೂಯಿಂಗ್ ದೇರ್ ಹೋಮ್ ವರ್ಕ್. ಫಿಫ್ತ್ ಕ್ವಶನ್ ಆಗಿತ್ತು, ಇಟ್ ಡ್ಯಾಶ್ ಓಪನ್ ದ ಬ್ರಾಕೆಟ್ ಹ್ಯಾವ್ ಫಾರ್ಮ್ ಪ್ಲಸ್ ನಾಟ್ ಕ್ಲೋಸ್ ದ ಬ್ರಾಕೆಟ್ ಬೀನ್ ರೇನಿಂಗ್. ಇಲ್ಲಿ ಹ್ಯಾವ್ ಫಾರ್ಮ್ ಪ್ಲಸ್ ನಾಟ್ ಅನ್ನ ಬಳಸಬೇಕಾಗಿತ್ತು, ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾಗಿತ್ತು. ಇಟ್ ಜೊತೆಗೆ ಹ್ಯಾವ್ ಫಾರ್ಮ್ ಹ್ಯಾಸ್ ಆಗುತ್ತೆ, ಹಾಗಾಗಿ ಇಟ್ ಹ್ಯಾಸ್ ನಾಟ್ ಬೀನ್ ರೇನಿಂಗ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ರೈಟ್, ಈ ಐ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ನೀವು ಹೋಗಿ ಆ ವಿಡಿಯೋನ ವೀಕ್ಷಿಸಬಹುದು ಸ್ನೇಹಿತರೆ. ರೈಟ್, ಸಿಂಪಲ್ ಪಾಸ್ಟ್ ಟೆನ್ಸ್ ನ ಕಲಿಯೋಕೆ ಹೊಟ್ಟಿದೀವಿ. ಈ ವಿಡಿಯೋದ ಎಂಡ್ ಅಷ್ಟೊತ್ತಿಗೆ ಸ್ನೇಹಿತರೆ ನೀವು 5 ವಿಚಾರಗಳನ್ನ ತಿಳ್ಕೋಬಹುದು ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ. ಮೊದಲನೇದು, ವೆನ್ ಟು ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು ಅಂತ ಹೇಳಿ. ಸೆಕೆಂಡ್ ಒನ್, ಹೌ ಟು ಮೇಕ್ ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ನ ಹೇಗೆ ಮಾಡೋದು ಅಂತ ಹೇಳಿ. ಹಾಗೇನೆ ಥರ್ಡ್ ಒನ್, ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್ ಮತ್ತೆ ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸಸ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಹೌ ಟು ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಹೇಗೆ ಬಳಸಬೇಕು ಅನ್ನೋದನ್ನ ನೋಡಬಹುದು. ಅದ್ರ ಜೊತೆಗೆ ಒಂದಷ್ಟು ಕ್ವಶನ್ಸ್ ಕೊಟ್ಟಿದ್ದೀನಿ, ಅದರ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸ್ಕೊಡ್ಬಹುದು ಸ್ನೇಹಿತರೆ. ಅದಕ್ಕೆ ಸರಿ ಉತ್ತರನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ರೈಟ್, ವೆನ್ ಟು ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಅ ಕಂಪ್ಲೀಟೆಡ್ ಆಕ್ಷನ್ ಇನ್ ಎ ಟೈಮ್ ಬಿಫೋರ್ ನಾವು. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ನಾವು ಈ ಹಿಂದೆ ನಡೆದಿರೋ ವಿಚಾರಗಳನ್ನ ತಿಳಿಸೋ ಸಂದರ್ಭದಲ್ಲಿ ಬಳಸ್ತೇವೆ. ಹಾಗೇನೆ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಈಸ್ ದ ಬೇಸಿಕ್ ಫಾರ್ಮ್ ಆಫ್ ಪಾಸ್ಟ್ ಟೆನ್ಸ್ ಇನ್ ಇಂಗ್ಲಿಷ್. ಸಿಂಪ್ಲಿ ನೀವು ಪಾಸ್ಟ್ ಟೆನ್ಸ್ ಅಂತ ಹೇಳಿದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಾನೆ ಅದು ಅರ್ಥ ಕೊಡುತ್ತೆ. ರೈಟ್, ದ ಟೈಮ್ ಆಫ್ ದ ಆಕ್ಷನ್ can be in the recent past or the distant past and action duration is not important. Right, so ನಾವು ಯಾವ ಒಂದು ವಿಚಾರದ ಬಗ್ಗೆ ಮಾತಾಡಕ್ ಹೊರಟಿದೀವಿ, ಯಾವ ಒಂದು ಆಕ್ಷನ್, ಯಾವ ಒಂದು ಕ್ರಿಯೆ ಬಗ್ಗೆ ಮಾತನಾಡಕ್ ಹೊರಟಿದೀವಿ, ಆ ಆಕ್ಷನ್ ರೀಸೆಂಟ್ ಪಾಸ್ಟ್ ಅಲ್ಲಿ ಮುಗ್ದಿರಬಹುದು, ರೀಸೆಂಟ್ ಆಗಿ ಮುಗ್ದಿರಬಹುದು, ಅಥವಾ ಯಾವುದೋ ತುಂಬಾ ಹಳೇ ಒಂದು ವಿಚಾರ ಆಗಿರಬಹುದು. ಹಾಗೇನೆ ಆ ಆಕ್ಷನ್ ಡ್ಯೂರೇಷನ್ ಅದು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಅಂದ್ರೆ ಆ ಆಕ್ಷನ್ ಎಷ್ಟು ಅವಧಿಯವರೆಗೆ ನಡೆದಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ರೈಟ್, ಇನ್ ಜನರಲ್ ದ ಪಾಸ್ಟ್ ಟೆನ್ಸ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಸಮಥಿಂಗ್ ದಟ್ ಸ್ಟಾರ್ಟೆಡ್ ಅಂಡ್ ಫಿನಿಶ್ಡ್ ಅಟ್ ಎ ಡೆಫಿನೆಟ್ ಟೈಮ್ ಇನ್ ದ ಪಾಸ್ಟ್. ಸೊ ನಾವು ಯಾವ ಒಂದು ಆಕ್ಷನ್ ಬಗ್ಗೆ ಮಾತನಾಡ್ತಿದೀವೋ ಆ ಆಕ್ಷನ್ ಪಾಸ್ಟ್ ನಲ್ಲಿ ಮುಗಿದಿದೆ ಅನ್ನೋದು ಶೋರ್ ಶಾರ್ಟ್ ಆಗಿ ಗೊತ್ತಿದ್ದಾಗ ನಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಬಳಸ್ತಕ್ಕಂಥದ್ದು. ರೈಟ್, ಅಗೇನ್ ಒಂದಷ್ಟು ಎಕ್ಸಾಂಪಲ್ ಇದೆ ನೋಡೋಣ. ದ ಕಾರ್ ಎಕ್ಸ್ಪ್ಲೋಡೆಡ್ ಅಟ್ 9:30 AM ಎಸ್ಟರ್ಡೇ. ಯಾವುದೊಂದು ಕಾರು ಬ್ಲಾಸ್ಟ್ ಆಯಿತು ನಿನ್ನೆ ಬೆಳಗ್ಗೆ 9 ಅಂತ ಹೇಳಿ. ರೈಟ್, ದ ಜುರಾಸಿಕ್ ಪೀರಿಯಡ್ ಲಾಸ್ಟೆಡ್ ಅಬೌಟ್ 62 million years. ಜುರಾಸಿಕ್ ಪೀರಿಯಡ್ ಅನ್ನೋದು ಅರೌಂಡ್ 62 million ವರ್ಷಗಳಷ್ಟು ಕಾಲ ಇತ್ತು ಅಂತ ಹೇಳಿ. ರೈಟ್, ವಿ ಡಿಡ್ ನಾಟ್ ಸಿಂಗ್ ಅಟ್ ದ ಕಾನ್ಸರ್ಟ್. ನಾವು ಆ ಕಾರ್ಯಕ್ರಮದಲ್ಲಿ ಹಾಡನ್ನ ಹೇಳಲಿಲ್ಲ ಅಂತ ಹೇಳಿ. ಇಲ್ಲಿ ನೋಟಿಸ್ ದಟ್ ಇಟ್ ಡಸ್ ನಾಟ್ ಮ್ಯಾಟರ್ ಹೌ ಲಾಂಗ್ ಅಗೋ ದ ಈವೆಂಟ್ ಈಸ್. ನಾವು ಯಾವ ಆಕ್ಷನ್ ಬಗ್ಗೆ ಮಾತನಾಡ್ತಿದೀವೋ ಆ ಆಕ್ಷನ್ ಎಷ್ಟು ಕಾಲ ಹಿಂದೆ ಮುಗಿದಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಇಟ್ ಕ್ಯಾನ್ ಬಿ ಫ್ಯೂ ಮಿನಿಟ್ಸ್ ಆರ್ ಸೆಕೆಂಡ್ಸ್ ಇನ್ ದ ಪಾಸ್ಟ್
ಆರ್ ಮಿಲಿಯನ್ಸ್ ಆಫ್ ಇಯರ್ಸ್ ಇನ್ ದ ಪಾಸ್ಟ್. ಸೊ ಅದ್ಯಾವುದೋ ಈ ಹಿಂದೆ ಒಂದು 5 ನಿಮಿಷ ಹಿಂದೆ ನಡೆದಿರಬಹುದು ಅಥವಾ 500 ವರ್ಷ ಹಿಂದೆ ನಡೆದಿರಬಹುದು. ರೈಟ್. ಆಲ್ಸೋ ಇಟ್ ಡಸ್ ನಾಟ್ ಮ್ಯಾಟರ್ ಹೌ ಲಾಂಗ್ ದಿ ಇವೆಂಟ್ ಈಸ್. ಆ ಒಂದು ಆಕ್ಷನ್ ಎಷ್ಟು ಸಮಯದವರೆಗೆ ನಡೀತು ಅನ್ನೋದು ಸಹ ಮ್ಯಾಟರ್ ಆಗೋಲ್ಲ. ಇಟ್ ಕ್ಯಾನ್ ಬಿ ಅ ಫ್ಯೂ ಮಿಲಿ ಸೆಕೆಂಡ್ಸ್. ಕಾರ್ ಎಕ್ಸ್ಪ್ಲೋಷನ್. ಕಾರ್ ಎಕ್ಸ್ಪ್ಲೋಷನ್ ಎಕ್ಸಾಂಪಲ್ ನೀವು ನೋಡಿರ್ಬೋದು. ದ ಕಾರ್ ಎಕ್ಸ್ಪ್ಲೋಡೆಡ್ ಎಟ್ 9:30 AM ಎಸ್ಟರ್ಡೇ ಅಂತ ಹೇಳಿದ್ವಿ. ಅಲ್ಲಿ ಆ ಕಾರ್ ಎಕ್ಸ್ಪ್ಲೋಷನ್ ಅನ್ನೋದು ಒಂದಷ್ಟು ಸೆಕೆಂಡ್ಸ್ ಗಳ ತನಕ ಮಾತ್ರ ನಡೆದಿರುತ್ತೆ. ಸೊ ಇಟ್ ಡಸ್ ನಾಟ್ ಮ್ಯಾಟರ್ ಅದು ಎಷ್ಟು ಅವಧಿಯವರೆಗೆ ನಡೆದಿತ್ತು ಅಂತ ಹೇಳಿ. ಆರ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಂತ ಹೇಳಿದ್ರೆ ನಾವು ಜುರಾಸಿಕ್ ಎಕ್ಸಾಂಪಲ್ ತಗೊಂಡಾಗ ಜುರಾಸಿಕ್ ಪೀರಿಯಡ್ ಒಂದಷ್ಟು ಮಿಲಿಯನ್ ಇಯರ್ಸ್ ಗಳ ತನಕ ಇತ್ತು ಅಂತ ಹೇಳೋ ಸಂದರ್ಭದಲ್ಲಿ ಸಹ ನಾವು ಅಬ್ಸರ್ವ್ ಮಾಡಿರಬಹುದು. ರೈಟ್. ಹೌ ಟು ಮೇಕ್ ಸಿಂಪಲ್ ಪಾಸ್ಟ್ ಟೆನ್ಸ್. ಒಂದು ಸ್ಟ್ರಕ್ಚರ್ ಇದೆ ನೋಡೋಣ. ದ ಸ್ಟ್ರಕ್ಚರ್ ಫಾರ್ ಪಾಸಿಟಿವ್ ಸೆಂಟೆನ್ಸಸ್ ಇನ್ ದ ಪಾಸ್ಟ್ ಟೆನ್ಸ್ ಈಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್. ಅಂದ್ರೆ ಮೇನ್ ವರ್ಬ್ ನ ಪಾಸ್ಟ್ ಟೆನ್ಸ್ ಬಳಸಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿ, ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ವೆಂಟ್ ಅನ್ನೋದು ಮೇನ್ ವರ್ಬ್, ಟು ಸ್ಕೂಲ್ ಅನ್ನೋದು ರೆಸ್ಟ್ ಆಫ್ ದಿ ಸೆಂಟೆನ್ಸ್. ಸೊ ಐ ವೆಂಟ್ ಟು ಸ್ಕೂಲ್ ಅನ್ನೋದು ಒಂದು ಕಂಪ್ಲೀಟ್ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಇದು ಈಸಿಯಾಗಿ ಕೊಡ್ತಾ ಇರೋಂಥದ್ದು. ರೈಟ್. ಎರಡನೇದು, ದ ಸ್ಟ್ರಕ್ಚರ್ ಫಾರ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಈಸ್. ಸೊ ನೆಗೆಟಿವ್ ಸೆಂಟೆನ್ಸಸ್ ಮಾಡಬೇಕಾದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಇದೆ. ಏನು? ಸಬ್ಜೆಕ್ಟ್ ಬಳಸಬೇಕು ಪ್ಲಸ್ ಆಕ್ಸಿಲರಿ ವರ್ಬ್ ಬಳಸಬೇಕು. ಆಕ್ಸಿಲರಿ ವರ್ಬ್ ಅಂತ ಹೇಳಿದ್ರೆ ಇಲ್ಲಿ ಡಿಡ್ ಪ್ಲಸ್ ನಾಟ್ ಬಳಸಬೇಕು. ಅದ್ರ ಜೊತೆಗೆ ಪ್ಲಸ್ ಮೇನ್ ವರ್ಬ್ ಅಥವಾ ಬೇಸ್ ವರ್ಬ್ಸ್ ಅಂತ ಏನ್ ನಾವು ಕರಿತೀವೋ ಅದನ್ನ ಬಳಸಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ವಿ ಅನ್ನೋದು ಸಬ್ಜೆಕ್ಟ್ ಆಯ್ತು, ಡಿಡ್ ಅನ್ನ ನಾವು ಬಳಸ್ತಾ ಇದೀವಿ ಆಕ್ಸಿಲರಿ ವರ್ಬ್, ಹಾಗೇನೆ ನಾಟ್ ನ ಬಳಸ್ತಾ ಇದೀವಿ. ವರ್ಕ್ ಅನ್ನೋದು ಮೇನ್ ವರ್ಬ್, ಅದನ್ನ ನಾವು ಯಾವುದೇ ರೀತಿ ಚೇಂಜ್ ಮಾಡ್ತಾ ಇಲ್ಲ, ಆ ಬೇಸ್ ಫಾರ್ಮ್ ಹೇಗಿದೆಯೋ ಹಾಗೇನೆ ಬಳಸ್ತಾ ಇದೀವಿ. ಹಾಗೇನೆ ಎಸ್ಟರ್ಡೇ ಅಂತ ರೆಸ್ಟ್ ಆಫ್ ದಿ ಸೆಂಟೆನ್ಸ್ ನ ಕಂಟಿನ್ಯೂ ಮಾಡ್ತಿದೀವಿ. ಇಲ್ಲಿ ಏನಾಯ್ತು ಆಗ ಕಂಪ್ಲೀಟ್ ಸೆಂಟೆನ್ಸ್, ವಿ ಡಿಡ್ ನಾಟ್ ವರ್ಕ್ ಎಸ್ಟರ್ಡೇ. ನೆನಪಿಡಿ, ಒಂದು ಸೆಂಟೆನ್ಸ್ ಅಲ್ಲಿ ಒನ್ಸ್ ನೀವು ಡಿಡ್ ನ ಬಳಸಿದ್ರೆ ಆ ಸೆಂಟೆನ್ಸ್ ಅಲ್ಲಿ ಆ ಬೇಸ್ ಫಾರ್ಮ್ ಏನಿರುತ್ತೋ, ಮೇನ್ ವರ್ಬ್ ಏನಿರುತ್ತೋ ಅದರ ಪಾಸ್ಟ್ ಟೆನ್ಸ್ ನ ಬಳಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ವಿ ಡಿಡ್ ನಾಟ್ ವರ್ಕ್ ಎಸ್ಟರ್ಡೇ ಅಂತ ಹೇಳಬೇಕೆ ಹೊರತು ವಿ ಡಿಡ್ ನಾಟ್ ವರ್ಕ್ಡ್ ಎಸ್ಟರ್ಡೇ ಅಂತ ಹೇಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಡಿಡ್ ಅಂತ ನಾವು ಆಗ್ಲೇ ಬಳಸ್ತಾ ಇದೀವಿ. ರೈಟ್. ದ ಸ್ಟ್ರಕ್ಚರ್ ಫಾರ್ ಕ್ವಶನ್ ಸೆಂಟೆನ್ಸಸ್ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಇಂಟ್ರಾಗೇಟ್ ಮಾಡಬೇಕಾದ್ರೆ, ಕ್ವಶನಿಂಗ್ ಮಾಡಬೇಕಾದ್ರೆ, ಪ್ರಶ್ನೆ ಕೇಳಬೇಕಾದ್ರೆ ಸ್ಟ್ರಕ್ಚರ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಆಕ್ಸಿಲರಿ ವರ್ಬ್ ಬಳಸಬೇಕು, ಅಂದ್ರೆ ಡಿಡ್ ಬಳಸಬೇಕು, ಪ್ಲಸ್ ಸಬ್ಜೆಕ್ಟ್ ಬಳಸಬೇಕು, ಪ್ಲಸ್ ಮೇನ್ ವರ್ಬ್ ಅಂದ್ರೆ ಬೇಸ್ ಫಾರ್ಮ್ ನ ಬಳಸಬೇಕು. ಎಕ್ಸಾಂಪಲ್ ನೋಡೋದಾದ್ರೆ ಆಕ್ಸಿಲರಿ ವರ್ಬ್ ಯಾವುದು? ಡಿಡ್. ಸಬ್ಜೆಕ್ಟ್ ಇಲ್ಲಿ ದೇ ಆಯ್ತು. ವರ್ಕ್ ಅಟ್ ಹೋಮ್. ಡಿಡ್ ದೇ ವರ್ಕ್ ಎಟ್ ಹೋಮ್ ಅನ್ನೋದು ಕಂಪ್ಲೀಟ್ ಸ್ಟ್ರಕ್ಚರ್ ಆಗತ್ತೆ. ರೈಟ್. ಟು ಮೇಕ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ವಿ ಯೂಸ್ ಪಾಸ್ಟ್ ಫಾರ್ಮ್ ಓನ್ಲಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಬಳಸಬೇಕಾದ್ರೆ ಈದರ್ ಪಾಸ್ಟ್ ಫಾರ್ಮ್ ಬಳಸ್ತೀವಿ ಅಥವಾ ಆಕ್ಸಿಲರಿ ವರ್ಬ್ ಪ್ಲಸ್ ಬೇಸ್ ಫಾರ್ಮ್ ಬಳಸ್ತೀವಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಬಳಸ್ತೀವಿ ಅಂತ ಹೇಳಿ. ಪಾಸ್ಟ್ ಫಾರ್ಮ್ ಓನ್ಲಿ ಬಳಸೋ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಐ ವಾಸ್ ಲೇಟ್ ಅಂತ ಹೇಳ್ತಿದೀವಿ. ಅದೇ ಆಕ್ಸಿಲರಿ ವರ್ಬ್ ಮತ್ತೆ ಬೇಸ್ ಫಾರ್ಮ್ ಬಳಸೋ ಸಂದರ್ಭದಲ್ಲಿ ಐ ಡಿಡ್ ದಿಸ್ ಜಾಬ್ ಅಂತ ಹೇಳ್ಬೋದು. ಅಥವಾ ಈ ಪ್ರೀವಿಯಸ್ ಸ್ಲೈಡ್ ನಲ್ಲಿ ನೀವು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ಡಿಡ್ ದೇ ವರ್ಕ್ ಎಟ್ ಹೋಮ್ ಅಂತ ನಾವು ಹೇಳ್ಬಹುದು. ರೈಟ್. ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ರೆಗ್ಯುಲರ್ ವರ್ಬ್ ಮತ್ತೆ ಇರ್ರೆಗ್ಯುಲರ್ ವರ್ಬ್ಸ್ ನ. ಅಬ್ಸರ್ವ್ ಮಾಡಿ, ಇಲ್ಲಿ ರೆಗ್ಯುಲರ್ ವರ್ಬ್ ಅಲ್ಲಿ ನೋಡಿ ಏನಾಗ್ತಿದೆ, V1 ವರ್ಬ್ 1 ಬೇಸ್ ಫಾರ್ಮ್ ಏನಾಗ್ತಿದೆ ಇಲ್ಲಿ ವರ್ಕ್ ಎಕ್ಸ್ಪ್ಲೋರ್ಡ್ ಲೈಕ್ ಅಂತ ಕೊಟ್ಟಿದ್ದೀನಿ. ಅದನ್ನ ವರ್ಬ್ 2 ಮಾಡಿದಾಗ, ಪಾಸ್ಟ್ ಟೆನ್ಸ್ ಮಾಡಿದಾಗ ವರ್ಕ್ ಇದಿದ್ದು ವರ್ಕ್ಡ್ ಆಯ್ತು, ಎಕ್ಸ್ಪ್ಲೋರ್ಡ್ ಇದ್ದಿದ್ದು ಎಕ್ಸ್ಪ್ಲೋಡೆಡ್ ಆಯ್ತು, ಲೈಕ್ ಇದ್ದಿದ್ದು ಲೈಕ್ಡ್ ಆಯ್ತು. ಇಲ್ಲಿ V3 ಪಾಸ್ಟ್ ಪಾರ್ಟಿಸಿಪಲ್ ಸಹ ಕೊಟ್ಟಿದ್ದೀನಿ. ಪಾಸ್ಟ್ ಪಾರ್ಟಿಸಿಪಲ್ ನಿಮಗೆ ಪರ್ಫೆಕ್ಟ್ ಟೆನ್ಸಸ್ ಅಲ್ಲಿ ಹೆಲ್ಪ್ ಆಗ್ತವೆ. ದಿ ಪಾಸ್ಟ್ ಫಾರ್ಮ್ ಫಾರ್ ಆಲ್ ರೆಗ್ಯುಲರ್ ವರ್ಬ್ಸ್ ಎಂಡ್ಸ್ ಇನ್ ಇಡಿ. ಸೊ ಯಾವೆಲ್ಲಾ ವರ್ಬ್ಗಳ ಎಂಡ್ ಅಲ್ಲಿ, ಕೊನೆಯಲ್ಲಿ ಇಡಿ ಇರುತ್ತೋ ಅವಕ್ಕೆ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಿದ್ರೆ ಇರ್ರೆಗ್ಯುಲರ್ ವರ್ಬ್ಸ್ ಗಳು ಒಂದಷ್ಟು ಕೊಟ್ಟಿದ್ದೀನಿ. ಇಲ್ಲಿ ಗೋ ಇದ್ದಿದ್ದು ವೆಂಟ್ ಆಗುತ್ತೆ, ಸಿ ಇದ್ದಿದ್ದು ಸಾ ಆಗುತ್ತೆ, ಸಿಂಗ್ ಇದ್ದಿದ್ದು ಸ್ಯಾಂಗ್ ಆಗುತ್ತೆ. ಇವು ಸ್ವಲ್ಪ ಟ್ರಿಕ್ಕಿ ಇರ್ತವೆ. ಇವನ್ನ ನೀವು ಬೈ ಹಾರ್ಟ್ ಮಾಡೇನೆ ಕಲಿಬೇಕಾಗುತ್ತೆ. ದ ಪಾಸ್ಟ್ ಫಾರ್ಮ್ ಫಾರ್ ಇರ್ರೆಗ್ಯುಲರ್ ವರ್ಬ್ ಈಸ್ ವೇರಿಯೇಬಲ್ ಅಂತ ಹೇಳಿದ್ರೆ ಇರ್ರೆಗ್ಯುಲರ್ ವರ್ಬ್ ಗಳು ಏನಿರ್ತಾವ ಅವಕ್ಕೆ ಪಾಸ್ಟ್ ಫಾರ್ಮ್ಗಳು ವೇರಿ ಆಗ್ತವೆ. ಹಾಗಾಗಿ ಅವನ್ನ ನೀವು ಬೈ ಹಾರ್ಟೇನೆ ಕಲಿಬೇಕಾಗತ್ತೆ. ರೈಟ್. ಯು ಡು ನಾಟ್ ನೀಡ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಟು ಮೇಕ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡಬೇಕಾದ್ರೆ ಪಾಸ್ಟ್ ಪಾರ್ಟಿಸಿಪಲ್ ನ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ
ಕಂಪ್ಲೀಟ್ನೆಸ್ ಅಂದ್ರೆ ವರ್ಬ್ 1 ವರ್ಬ್ 2 ವರ್ಬ್ 3 ಆ ಒಂದು ಚಾರ್ಟ್ ಇದೆಯಲ್ವಾ, ಆ ಚಾರ್ಟ್ ನ ಕಂಪ್ಲೀಟ್ ಮಾಡೋ ಸಂದರ್ಭಕ್ಕಾಗಿ ನಾವಿಲ್ಲಿ ಈ ಒಂದು ಚಾರ್ಟ್ ನ ಕೊಟ್ಟಿರ್ತಂಥದ್ದು. ರೈಟ್, ನಿಮಗೆ ಇನ್ನೂ ಸಹ ಒಂದಷ್ಟು ಬರ್ತವೆ ರೆಗ್ಯುಲರ್ ಆಗಿ ಇರ್ರೆಗ್ಯುಲರ್ ವರ್ಬ್ಸ್. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿ ನೀವು ಅದನ್ನ ನೋಡಬಹುದು ಸ್ನೇಹಿತರೆ. ಆಲ್ ರೈಟ್, ಹಾಗೇನೆ ಎಕ್ಸೆಪ್ಷನ್ ಇದೆ ಇಲ್ಲಿ. ಏನಂತ ಹೇಳಿದ್ರೆ ದ ವರ್ಬ್ ಟು ಬಿ ಈಸ್ ಡಿಫರೆಂಟ್. ನಾವು ಟು ಬಿ ವರ್ಬ್ ಗಳು ಏನ್ ಬರ್ತಾವೋ ಇಲ್ಲಿ ಪಾಸ್ಟ್ ಟೆನ್ಸ್ ನಲ್ಲಿ ಒಂದೆರಡು ಟು ಬಿ ವರ್ಬ್ಸ್ ಗಳು ಬರ್ತವೆ. ಅವು ಯಾವಪ್ಪ ಅಂತ ಹೇಳಿದ್ರೆ ವಾಸ್ ಮತ್ತೆ ವರ್. ಟು ಬಿ ಫಾರ್ಮ್ಸ್ ಗಳನ್ನ ಕಲಿಯಬೇಕಾದ್ರೆ ನೀವು ಇಲ್ಲಿ ಐ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ವಿಡಿಯೋನ ನೀವು ವೀಕ್ಷಿಸಬಹುದು ಸ್ನೇಹಿತರೆ. ರೈಟ್, ಸೊ ಟು ಬಿ ಫಾರ್ಮ್ ಇಸ್ ಡಿಫರೆಂಟ್ ಆಗುತ್ತೆ. ಅದಕ್ಕೆ ರೂಲ್ ಇದೆ, ವಿ ಯೂಸ್ ದ ವರ್ಬ್ ಟು ಬಿ ಐ ವಾಸ್ ಅಥವಾ ಯು ವರ್ ಅಥವಾ ಹಿ ಶಿ ಇಟ್ was ಅಥವಾ we were ಅಥವಾ they were ಇವನ್ನ, and we do not use an auxiliary for negative and question sentences. ಸೊ auxiliary mainly ಏನಪ್ಪಾ ಅಂತ ಹೇಳಿದ್ರೆ ಟು ಬಿ ಫಾರ್ಮ್ಸ್ ನ ಪಾಸ್ಟ್ ಟೆನ್ಸ್ ನಲ್ಲಿ ಬಳಸೋ ಸಂದರ್ಭದಲ್ಲಿ ಆಕ್ಸಿಲರಿ ವರ್ಬ್ ಏನಿದೆಯೋ ಡಿಡ್ ಏನಿದೆಯೋ ಅದನ್ನ ನಾವು ಬಳಸಬಾರದು ಅಂತ ಹೇಳಿ. ಟು ಮೇಕ್ ಎ ಕ್ವಶನ್ ವಿ ಎಕ್ಸ್ಚೇಂಜ್ ದ ಸಬ್ಜೆಕ್ಟ್. ಸೊ ಯಾವುದೋ ಒಂದು ಕ್ವಶನ್ ಮಾಡ್ಬೇಕಂತ ಹೇಳಿದ್ರೆ ಸಬ್ಜೆಕ್ಟ್ ನ ಎಕ್ಸ್ಚೇಂಜ್ ಮಾಡ್ತೀವಿ ಹೊರತು ಡಿಡ್ ಅನ್ನ ನಾವು ಬಳಸಲ್ಲ. ಟು ಬಿ ಫಾರ್ಮ್ ಒಂದು ಎಕ್ಸೆಪ್ಷನ್ ಆಗಿ ಇಲ್ಲಿ ಉಳಿಯುತ್ತೆ ಸ್ನೇಹಿತರೆ. ರೈಟ್, ಇಲ್ಲಿ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಪ್ಲಸ್ ಅಂತಿರೋದು ಪಾಸಿಟಿವ್ ಸೆಂಟೆನ್ಸ್, ಮೈನಸ್ ಅಂತಿರೋದು ನೆಗೆಟಿವ್ ಸೆಂಟೆನ್ಸ್, ಕ್ವಶನ್ ಮಾರ್ಕ್ ಇರೋದು ಇಂಟರಾಗೇಟಿವ್ ಸೆಂಟೆನ್ಸ್. ಸಬ್ಜೆಕ್ಟ್ ಇದೆ ಐ, ಮೇನ್ ವರ್ಬ್ ಇದೆ ವಾಸ್. ಹಿಯರ್ ವಾಸ್ ಅನ್ನೋದು ಟು ಬಿ ಫಾರ್ಮ್ ನ ಪಾಸ್ಟ್ ಫಾರ್ಮ್ ಆಗುತ್ತೆ. ರೈಟ್, ಸೊ ಇಲ್ಲಿ ನೀವು ಈ ಹೋಲ್ ಚಾರ್ಟ್ ಅಲ್ಲಿ ನೋಡಿದ್ರೆ ಡಿಡ್ ಅನ್ನ ನಾವು ಬಳಸ್ತಾ ಇಲ್ಲ. ಸೊ ಟು ಬಿ ಫಾರ್ಮ್ ನ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸೋ ಸಂದರ್ಭದಲ್ಲಿ ಡಿಡ್ ನ ಬಳಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತೇ ಇದೆ, ನಾಟ್ ಅನ್ನ ನಾವು ಬಳಸ್ತೀವಿ. ಐ ವಾಸ್ ನಾಟ್ ದೇರ್. ಕ್ವಶನ್ ಮಾಡಬೇಕಾದ್ರೆ ಈಗ ಟು ಬಿ ಫಾರ್ಮ್ ಏನಾಯ್ತು ಅದರ ಮೊದಲನೇ ಸ್ಥಾನಕ್ಕೆ ಬರುತ್ತೆ, ಹಾಗೆ ಸಬ್ಜೆಕ್ಟ್ ಏನಾಯ್ತು ಅದು ಎರಡನೇ ಸ್ಥಾನಕ್ಕೆ ಹೋಗುತ್ತೆ. ಸೊ ವಾಸ್ ಐ ರೈಟ್ ಅನ್ನೋದು ಸೂಟಬಲ್ ಫಾರ್ಮ್ ಆಗುತ್ತೆ. ರೈಟ್, ಸೊ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್, ಅದರ ಜೊತೆಗೆ ನೆಗೆಟಿವ್ ಇಂಟರಾಗೇಟಿವ್ಗೆ ಒಂದು ಎಕ್ಸಾಂಪಲ್ ತಗೊಂಡು 4 ಸೆಂಟೆನ್ಸ್ ನ ಮಾಡಿದ್ದೀನಿ ನೋಡಿ. ಇಲ್ಲಿ ಐ ವರ್ಕ್ಡ್ ಹಾರ್ಡ್ ಅನ್ನೋದು ಅಫರ್ಮೇಟಿವ್ ಸೆಂಟೆನ್ಸ್ ಆಗುತ್ತೆ, ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೆ ಅಂತ ಹೇಳಿ. ನೆಗೆಟಿವ್ ಸೆಂಟೆನ್ಸ್ ಏನಾಯ್ತು, ಐ ಡಿಡ್ ನಾಟ್ ವರ್ಕ್ ಹಾರ್ಡ್. ಇಲ್ಲಿ ಡಿಡ್ ನ ಬಳಸ್ತಾ ಇದ್ದೀವಿ, ಅಬ್ಸರ್ವ್ ಮಾಡಬೇಕು ನೀವು. ನಾನು ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ ಅಂತ ಹೇಳಿ. ಇಂಟರಾಗೇಟಿವ್ ಏನಾಯ್ತು ಇಲ್ಲಿ, ಡಿಡ್ ಐ ವರ್ಕ್ ಹಾರ್ಡ್, ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ನಾ. ನೆಗೆಟಿವ್ ಇಂಟರಾಗೇಟಿವ್, ಡಿಡ್ ಐ ನಾಟ್ ವರ್ಕ್ ಹಾರ್ಡ್, ನಾನು ಕಷ್ಟಪಟ್ಟು ಕೆಲಸ ಮಾಡಲಿಲ್ವಾ ಅನ್ನೋ ಒಂದು ಅರ್ಥ ಕೊಡುತ್ತೆ. ಇನ್ನೊಂದು ಎಕ್ಸಾಂಪಲ್ ಇದೆ, ಅಫರ್ಮೇಟಿವ್ ಸೆಂಟೆನ್ಸ್, ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು. ನೆಗೆಟಿವ್ ಸೆಂಟೆನ್ಸ್, ಶಿ ವಾಸ್ ನಾಟ್ ಮೈ ಬೆಸ್ಟ್ ಫ್ರೆಂಡ್, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ಲಿಲ್ಲ. ಇಂಟರಾಗೇಟಿವ್ ಸೆಂಟೆನ್ಸ್ ಏನಾಯ್ತು, ವಾಸ್ ಶಿ ಮೈ ಬೆಸ್ಟ್ ಫ್ರೆಂಡ್, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲಾ ಅನ್ನೋ ಒಂದು ಅರ್ಥ ಕೊಡುತ್ತೆ. ನೆಗೆಟಿವ್ ಇಂಟರಾಗೇಟಿವ್ ನಲ್ಲಿ ಇಲ್ಲಿ ವಾಸಂಟ್ ಶಿ ಮೈ ಬೆಸ್ಟ್ ಫ್ರೆಂಡ್, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ಲಿಲ್ವಾ ಅನ್ನೋ ಒಂದು ಅರ್ಥನ ಇಲ್ಲಿ ಕೊಡುತ್ತೆ ಸ್ನೇಹಿತರೆ. ರೈಟ್, ನಿಮಗೆ ಟೆಸ್ಟ್ ಯುವರ್ ನಾಲೆಡ್ಜ್ ಅಂತ ಹೇಳ್ಬಿಟ್ಟು ಒಂದಷ್ಟು ಕ್ವಶನ್ಸ್ ನ ಕೊಟ್ಟಿದ್ದೀನಿ. ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಈ 5 ಪ್ರಶ್ನೆಗಳಿಗೆ ಉತ್ತರನ ತಿಳಿಸಬಹುದು. ಇದರ ಸರಿ ಉತ್ತರನ ಮುಂದಿನ ವಿಡಿಯೋದಲ್ಲಿ ನಾನು ಮೊದಲಿಗೆ ಕೊಡ್ತೇನೆ. ರೈಟ್, ಫಸ್ಟ್ ಕ್ವಶನ್, ಗಿವ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಯಾವ್ದಾದ್ರು 2 ಎಕ್ಸಾಂಪಲ್ ನ ಕೊಡಬೇಕು. ರೂಲ್ಸ್ ಗಳು ಗೊತ್ತಾಗಿದೆ ನಿಮಗೆ, ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್, ಹಾಗೆ ಆ ವಿಡಿಯೋನ ನೋಡಬಹುದು. ಅದ್ರ ಜೊತೆಗೆ ನೀವು ಎಕ್ಸಾಂಪಲ್ ಗಳನ್ನ ಕೊಡಬೇಕಾಗತ್ತೆ. ಇಲ್ಲಿ ಸೆಕೆಂಡ್ ಒನ್, ಆನ್ ಆಕ್ಷನ್ ಹ್ಯಾಪನ್ಡ್ ಮಿಲಿ ಸೆಕೆಂಡ್ಸ್ ಅಗೋ ಕಮ್ಸ್ ಅಂಡರ್ ವಿಚ್ ಟೆನ್ಸ್. ಮಿಲಿ ಸೆಕೆಂಡ್ಸ್ ಹಿಂದೆ ಅಷ್ಟೇ ಆಗಿರೋ ಒಂದು ಆಕ್ಷನ್ ನ ನಾವು ಯಾವ ಒಂದು ಟೆನ್ಸ್ ನಲ್ಲಿ ಹೇಳಬಹುದು ಅಂತ ಹೇಳ್ಬಿಟ್ಟು. ರೈಟ್, ಥರ್ಡ್ ಕ್ವಶನ್ ಆಗುತ್ತೆ, ಡ್ಯಾಶ್ ಓಪನ್ ದ ಬ್ರಾಕೆಟ್ ಪಾಸ್ಟ್ ಡೂ ಫಾರ್ಮ್ ಕ್ಲೋಸ್ ದ ಬ್ರಾಕೆಟ್ ಯು ಸಿ ದಟ್ ಕಾರ್. ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಅಂತ ಹೇಳಿದ್ರೆ ಇದು ಇಂಟರಾಗೇಟಿವ್ ಸೆಂಟೆನ್ಸ್ ನ ಮಾಡಬೇಕಾಗತ್ತೆ. ನೀವು ಇಲ್ಲಿ ಪಾಸ್ಟ್ ಟೆನ್ಸ್ ನ ಡೂ ಫಾರ್ಮ್ ನ ಬಳಸಬೇಕಾಗತ್ತೆ. ಫೋರ್ತ್ ಕ್ವಶನ್ ಇದೆ, ಐ ಡ್ಯಾಶ್ ಓಪನ್ ದ ಬ್ರಾಕೆಟ್ ಸಿಂಗ್ ಕ್ಲೋಸ್ ದ ಬ್ರಾಕೆಟ್ ಎ ಸಾಂಗ್. ಸಿಂಗ್ ನ ಪಾಸ್ಟ್ ಟೆನ್ಸ್ ನ ಬಳಸಬೇಕಾಗುತ್ತೆ ಇಲ್ಲಿ. ಫಿಫ್ತ್ ಕ್ವಶನ್, ಐ ಡ್ಯಾಶ್ ಓಪನ್ ದ ಬ್ರಾಕೆಟ್ ಟು ಬಿ ಕ್ಲೋಸ್ ದ ಬ್ರಾಕೆಟ್ ಎ ಗುಡ್ ಬಾಯ್. ಆ ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ನೀವು ಟು ಬಿ ಫಾರ್ಮ್ ನ ಪಾಸ್ಟ್ ಟೆನ್ಸ್ ನ ಬಳಸಬೇಕಾಗುತ್ತೆ ಸ್ನೇಹಿತರೆ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ಶುಕ್ರವಾರ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಗೈಸ್.